ಕೇಂದ್ರದಲ್ಲಿ ಈಗ ಚುನಾವಣೆ ಆಗಬೇಕಾಗಿದೆ. ಸೊ ಹಾಗಾಗಿ ದೇಶದಲ್ಲಿ ಆಗ್ತಾ ಇರುವಂತ ಈ ಚುನಾವಣೆಯಲ್ಲಿ ಯಾರಿಗೆಲ್ಲ ಯಾವ ರೀತಿಯಾಗಿ ವೋಟ್ಗಳು ಬರುತ್ತೆ, ಯಾರೆಲ್ಲ ಸೀಟ್ಗಳನ್ನ ಗೆಲ್ತ್ಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರ. ಸರ್ವೆ ಹೇಳ್ತಾ ಇರುವಂಥದ್ದು ಮೋದಿ ಕಡೆಗೆ ಒಲವು ತೋರಿಸ್ತಾ ಇದೆ, ಬಿಜೆಪಿ ಕಡೆಗೆ ಒಲವು ತೋರಿಸ್ತಾ ಇದೆ, NDA ಒಕ್ಕೂಟಕ್ಕೆ ಒಲವನ್ನು ತೋರಿಸ್ತಾ ಇದೆ. ಆದರೆ INDIA ಒಕ್ಕೂಟಕ್ಕೆ ಮಾತ್ರ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ, ಆದರೆ ಅಧಿಕಾರಕ್ಕೆ ಏರೋದಿಲ್ಲ ಅನ್ನುವಂಥದ್ದು ಸರ್ವೆ ಕಡೆಗೆ ಹೇಳ್ತಾ ಇದೆ. ಬಟ್ ಚುನಾವಣೆಗೆ ಇನ್ನೂ ಒಂದು ತಿಂಗಳಿದೆ, ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾರಣ ಚುನಾವಣೆ ಘೋಷಣೆ ಆದಮೇಲೆ 45 ದಿನಗಳ ನಂತರ ನಡೆಯುತ್ತೆ ಮತದಾನ. ಅಲ್ಲಿಯವರೆಗೂ ಏನಾಗುತ್ತೆ, ರಾಜ್ಯದಲ್ಲಿ ಗ್ಯಾರಂಟಿಗಳ ವಿಚಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ಗೆ ವಿಶ್ವಾಸ ಇದೆ. ಆದರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಲೆಕ್ಕಾಚಾರ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕು. ಎಲ್ಲ ಸಮೀಕ್ಷೆಗಳು ಕೂಡ ಮೋದಿ ಪರವಾಗಿದೆ, ಮತದಾರ ಯಾರ ಪರವಾಗಿ? ಸಮೀಕ್ಷೆಗಳೇ ಸತ್ಯವಲ್ಲ, ಮೋದಿ ಎದುರಾಳಿಗಳ ಆತ್ಮವಿಶ್ವಾಸ. ಟಾರ್ಗೆಟ್ 80ಕ್ಕಾಗಿ ಮೋದಿ ದಕ್ಷಿಣ ದಂಡಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 20+ ಅಂತ ಹೇಳ್ತಾ ಇದೆ ಬಿಜೆಪಿ ಹಾಗೂ JDS. ಸೆಂಟ್ರಲ್ ದಂಗಲ್ ಸುಲಭಾನ, ಸಿದ್ದು ಕೋಟೆಯನ್ನ ಭೇದಿಸೋದು. ಎಲ್ಲಾ ಸಮೀಕ್ಷೆಗಳು ಕೂಡ ಮೋದಿ ಅವರ ಪರವಾಗಿ, ಮತದಾರ ಯಾರ ಪರ? ಸಮೀಕ್ಷೆಗಳೇ ಸತ್ಯವಲ್ಲ, ಮೋದಿ ಎದುರಾಳಿಗಳ ಆತ್ಮವಿಶ್ವಾಸ. ಕಾರಣ ಅವರು ಹೇಳುವಂತ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಸಮೀಕ್ಷೆಗಳು ಹೇಳ್ತಾ ಇದ್ದಿದ್ದು ಕರ್ನಾಟಕದಲ್ಲಿ 80-90ರಲ್ಲಿ ಬಂದು ಕೂತ್ಕೊಳ್ತಾರೆ, ಬಿಜೆಪಿ JDS ಅಧಿಕಾರ ಮಾಡ್ಕೊಳ್ಳೋಕೆ ಸುಲಭವಾಗುತ್ತೆ ಅನ್ನೋದು ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಿದ್ದು. ಆದರೆ ಇಲ್ಲಿ ನಂಬರ್ಸ್ಗಳು ಬಂದಿದೆ 135ಗೆ ಹೋದ್ರು. ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಅದು. ಸೊ ಹಾಗಾಗಿ ಆ ನಿಟ್ಟಲ್ಲಿ ಆ ವಿಶ್ವಾಸ ಕಾಂಗ್ರೆಸ್ಸಿಗಿತ್ತು, ಅದೇ ವಿಶ್ವಾಸ ಇಲ್ಲೂ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಬಿಜೆಪಿಗಿರುವಂಥ ವಿಶ್ವಾಸ ಅವ್ರೇನೇ ಹೇಳ್ಕೊಳ್ಳಿ, ದೇಶದ ವಿಚಾರ ಬಂದಂಥ ವೇಳೆಯಲ್ಲಿ ಮೋದಿ ಅವರನ್ನೇ ಜನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿನೇ ನಿಮಗೆ ಸರ್ವೆಯಲ್ಲಿ ತೋರಿಸ್ತಾ ಇದೆ. ಈ ಸರ್ವೆ ನಂಬರ್ಸ್ಗಳು ಕಡಿಮೆ ಅಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಅಂತ ವಿಶ್ವಾಸ ಬಿಜೆಪಿ ಹೇಳ್ತಾ ಇದೆ. ನೀವು ಹೇಳ್ತಾ ಇರುವಂಥ ನಂಬರ್ಸ್ಗಳು ಇನ್ನೂ ಕಡಿಮೆ ಸರ್ವೆಯಲ್ಲಿ, ಆ ನಂಬರ್ಸ್ಗಳು ಇನ್ನೂ ಜಾಸ್ತಿ ಆಗುತ್ತೆ, ನೋಡ್ತಾ ಇರಿ ಅನ್ನುವಂಥ ವಿಶ್ವಾಸ. ಕಾರಣ ಅವರಿಗೆ ಈ ಬಾರಿ ಹಲವು ರಾಜ್ಯಗಳು, ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಅವರಿಗೆ ಬಹಳ ವಿಶ್ವಾಸ ಇದೆ. ಅದು ಒಂದು ಕೇರಳ, ಇನ್ನೊಂದು ತಮಿಳುನಾಡಿನ ಬಗ್ಗೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ವಿಚಾರದಲ್ಲಿ ಬಹಳ ವಿಶ್ವಾಸ ಇದೆ ಅವರಿಗೆ. ಅಲ್ಲಿ ಬಿಜೆಪಿ ಗೆಲ್ಲುವಂಥದ್ದು ಇಲ್ವೇ ಇಲ್ಲ. ಆದರೂ ಈ ಬಾರಿ ಅವರು ಓಡಾಡಿರುವಂತಹ ರೀತಿ ಇದೆಯಲ್ಲ, ಅದು ನಮಗೊಂದಿಷ್ಟು ಬೂಸ್ಟ್ ಕೊಡುತ್ತೆ ಅನ್ನುವಂಥ ವಿಶ್ವಾಸ ಬಿಜೆಪಿಗಿದೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಇದ್ದಂಥ ಕಳೆದ ಬಾರಿಯ ನಂಬರ್ಸ್ ಈ ಬಾರಿ ಇನ್ಕ್ರೀಸ್ ಆಗುತ್ತೆ, ನೋಡ್ತಾ ಇರಿ ನೀವು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಬಟ್ ಕಾಂಗ್ರೆಸ್ ಹೇಳ್ತಾ ಇದೆ, ಇಲ್ಲ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಬಿಜೆಪಿ ಮಾಡಿದೆ ಕೇಂದ್ರದಲ್ಲಿ, ಹಾಗಾಗಿ ನಮಗೆ ಲಾಭ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ವಿಶ್ವಾಸ. ಈಗ ಸೆಂಟ್ರಲ್ ದಂಗಲಲ್ಲಿ ಇಂಡಿಯಾ TV CNXನವರು ಮಾಡಿದಂಥ ಸರ್ವೆ, ಇದು ಮಾರ್ಚ್ 4ನೇ ತಾರೀಕಿಗೆ ಬಂದಂಥದ್ದು. NDA 378 ಸೀಟ್ಗಳನ್ನು ಪಡ್ಕೊಳ್ಳುತ್ತೆ ಅಂತೇಳಿ, ಅದರಲ್ಲಿ ಬಿಜೆಪಿ 335, NDA ಒಕ್ಕೂಟ 378 ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ ಅಂತ. ಇನ್ನು INDIA ಒಕ್ಕೂಟ ಏನಿದೆ 98 ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಇಂಡಿಯಾ TV CNX ಮಾಡಿದಂಥ ಸರ್ವೆಯಲ್ಲಿ ಗೊತ್ತಾಗ್ತಾ ಇದೆ. ಅದರ್ಸ್ 67 ಬರ್ತಾರೆ ಅಂತ ಹೇಳಿ, ಅಂದರೆ ಬಹುತೇಕವಾಗಿ NDA ಅಧಿಕಾರದ ಗದ್ದುಗೆಯನ್ನು ಈ ಬಾರಿಯೂ ಕೂಡ ಏರುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಇಂಡಿಯಾ ಟುಡೇ ಹೇಳ್ತಾ ಇದೆ, ಇದು ಫೆಬ್ರವರಿ 8ನೇ ತಾರೀಕಿಗೆ ನಡೆದಂಥದ್ದು, ಒಂದು ತಿಂಗಳ ಹಿಂದೆ ನಡೆದಂಥ ಸಮೀಕ್ಷೆ. NDA ಅಂದರೆ ಒಂದು ತಿಂಗಳು ಅವರು ಸಮೀಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ಅದ್ರ ಬಿಫೋರ್ ಒಂದು ತಿಂಗಳಿಗೆ ಹೋಗಿ ನೀವು ಅವರು ಸಮೀಕ್ಷೆಯನ್ನು ಮಾಡಿದ ಅದೆಲ್ಲವೂ ಕೂಡ ಡಾಟಾ ಆದಮೇಲೆ ಕಲೆಕ್ಟಾಗಿ ಆಚೆ ಬರಬೇಕಂದ್ರೆ ನಂಬರ್ಸ್ಗಳು ಬರುತ್ತೆ. NDA 335, INDIA ಒಕ್ಕೂಟ 166 ಸೀಟ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ್ಸ್ 42 ಅಂತ ಅವ್ರು ಹೇಳ್ತಾ ಇರೋದು. ಅದರ್ಸು ಆಮೇಲೆ INDIA ಒಕ್ಕೂಟ ಇಟ್ಕೊಂಡ್ರು 208ವರೆಗೂ ಬರ್ತಾರೆ. ಇನ್ನು ಜಿ ನ್ಯೂಸ್ ಮ್ಯಾಟ್ರಿಕ್ಸ್ನವರು ಕೊಟ್ಟಿರುವಂಥದ್ದು, ಇದು ಫೆಬ್ರವರಿ 28, ಒಂದು 10 ದಿನಗಳ ಹಿಂದುಗಡೆಗೆ. NDA 377 ಬರುತ್ತೆ ಅಂತ ಅವರ ವಿಶ್ವಾಸ, INDIA 94 ಅವರ ಸಮೀಕ್ಷೆಯಲ್ಲಿ ಬರ್ತಾ ಇದೆ. ಅದರ್ಸ್ 72 ಬರುತ್ತೆ ಅಂತ ಜಿ ನ್ಯೂಸ್ ಮತ್ತು ಮ್ಯಾಟ್ರಿಕ್ಸ್ ಹೇಳ್ತಾ ಇರುವಂತಹ ಸಮೀಕ್ಷೆಯ ನಂಬರ್ಸ್ಗಳು. ಫೆಬ್ರವರಿ 8, ಫೆಬ್ರವರಿ 28, ಮಾರ್ಚ್ 8, 3 ಸಮೀಕ್ಷೆಗಳ ಲೆಕ್ಕಾಚಾರ ಇದೆ. ಸೊ ಈ ಮೂಲಕವಾಗಿ ಈಗ ಮತ್ತೆ ಅಧಿಕಾರಕ್ಕೆ ಬಿಜೆಪಿನೇ ಬರುತ್ತೆ ಅನ್ನುವಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಟಾರ್ಗೆಟ್ 80ಕ್ಕಾಗಿ ಮೋದಿ ದಕ್ಷಿಣ ದಂಡಯಾತ್ರೆ ನಂಬಿಕೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನ ಗೆಲ್ಲದ ಹೊರತು ಟಾರ್ಗೆಟ್ 370 ಕಷ್ಟ ಅನ್ನುವಂಥದ್ದು ಗೊತ್ತಿದೆ ಅವರಿಗೆ. ಮೋದಿಯ ದಕ್ಷಿಣಾಭಿಮುಖ ಚುನಾವಣಾ ತಂತ್ರ ಈಗ ಫಲಿಸುತ್ತಾ 130 ಲೋಕಸಭೆಯ ಸ್ಥಾನವನ್ನು ದಕ್ಷಿಣ ಭಾರತ ಹೊಂದಿದೆ. ಸೊ ಕರ್ನಾಟಕ ಬಿಟ್ಟು ಉಳಿದ ದಕ್ಷಿಣ ರಾಜ್ಯಗಳಲ್ಲಿ ಮೋದಿ ಮೇನಿಯಾ ನಡೆಯುತ್ತಾ? ಟಾರ್ಗೆಟ್ 80ಕ್ಕಾಗಿ ಕಳೆದ ಬಾರಿ ಇಲ್ಲಿದ್ದಂಥ ನಂಬರ್ಸ್ಗಳನ್ನು ನೋಡ್ತಾ ಇದ್ರೆ 30 ಸೀಟ್ಗಳನ್ನು ಬಿಜೆಪಿ ಪಡ್ಕೊಂಡಿದ್ದು, 230ರಲ್ಲಿ ಬರೀ 30 ಸೀಟ್ಗಳನ್ನು ಪಡ್ಕೊಂಡಿದ್ದು, 100 ಸೀಟ್ಗಳನ್ನು ಅವ್ರು ಪಡ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಬಿಜೆಪಿಗೆ ಈ ಬಾರಿ ವಿಶ್ವಾಸ ಏನು ಅಂತಂದರೆ, ಒಂದು ತಮಿಳುನಾಡು, ಇನ್ನೊಂದು ಕೇರಳದಲ್ಲಿ ಅಂತ ಹೇಳಿ.
ಈ ಬಾರಿ ತಗೊಳ್ತೀವಿ ನೋಡ್ತಾ ಇರಿ ಅಂತೇಳಿ ಅವ್ರಿಗೆ ವಿಶ್ವಾಸ ಇರುವಂಥದ್ದು ಅಣ್ಣಾಮಲೈ ಮೇಲೆ. ಹಾಗಾಗಿ ಏನಾಗುತ್ತೆ ದಕ್ಷಿಣ ಭಾರತದಲ್ಲಿ? ಕಾಂಗ್ರೆಸ್ ಬಿಗಿನಿಂಗಿಂದಲೂ ಹೇಳ್ತಾ ಇದೆ, 1-2-3 ತಿಂಗಳಿನಿಂದಲೂ ದಕ್ಷಿಣ ಭಾರತದ ವಿಚಾರದಲ್ಲಿ ತುಂಬ ಫೋಕಸ್ಡ್ ಆಗಿ ಅವ್ರು ಮಾತನಾಡ್ತಾ ಇದ್ದಾಗ ಅದರ ಅರ್ಥನೂ ಕೂಡ ಲೋಕಸಭೆಯ ಚುನಾವಣೆಯ ಹಿನ್ನೆಲೆ ಅನ್ನೋದು ಅರ್ಥ ಆಗುತ್ತೆ.